ಕಾರ್ಕಳ ನೆಕ್ಲಂಜಿ ಕಾಳಿಕಾಂಬಾ ದೇವಸ್ಥಾನದ ವರ್ಷಂ ಪ್ರತಿ ನಡೆಯುವ ಜಾತ್ರಾ ಮಹೋತ್ಸವ ಪ್ರಯುಕ್ತ ವ್ಯಾಘ್ರ ಚಾಮುಂಡಿ ದೈವದ ಭಂಡಾರ ನೆಕ್ಲಾಜಿ ಗುತ್ತು ರಾಘವೇಂದ್ರ ಉಪಾಧ್ಯಾಯ ಅವರ ಮನೆಯಿಂದ ಭಂಡಾರ ಹೊರಟು ಕಾಳಿಕಾಂಬಾ ದೇವಸ್ಥಾನದ ಮುಂಭಾಗದಲ್ಲಿ ದೈವಗಳ ಸೇರಿ ಸಿಂಗಾರದ ನೇಮೋತ್ಸವ ನಡೆಯಿತು. ಈ ಕುರಿತು ಶಿವಪ್ರಸಾದ್ ಭಟ್ ರಾಘವೇಂದ್ರ ಉಪಾಧ್ಯಾಯ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕಾಳಿಕಾಂಬಾ ದೇವಸ್ಥಾನದ ಆಡಳಿತ ಮುಕ್ತೇಸರ ಶಿಲ್ಪಿ ರಾಮಚಂದ್ರ ಆಚಾರ್ಯ ಹಾಗೂ ಇನ್ನಿತರ ಆಡಳಿತ ಮುಕ್ತೇಸರರು ಮತ್ತು ಅರ್ಚಕರು ಸಮಿತಿಯ ಸದಸ್ಯರು ಭಕ್ತಾದಿಗಳು ದೈವಗಳ ಸಿರಿ ಸಿಂಗಾರದ ನೇಮೋತ್ಸವದಲ್ಲಿ ಭಾಗವಹಿಸಿ ದೈವಗಳ ಸಿರಿಮುಡಿ ಗಂಧ ಪ್ರಸಾದ ಸ್ವೀಕರಿಸಿದರು. ವರದಿ ಅರುಣ್ ಭಟ್, ಕಾರ್ಕಳ, ಪ್ರಜಾಪವರ್ ಟಿವಿ. ನೆಕ್ಲಾಜೆ ಶ್ರೀ ಕಾಳಿಕಾಂಬಾ ದೇವಸ್ಥಾನದ ವಾರ್ಷಿಕ ಮಹೋತ್ಸವದ ಪ್ರಯುಕ್ತ ಮೊನ್ನೆ ಹುಣ್ಣಿಮೆ ದಿವಸ ಮಹಾರಥೋತ್ಸವ ನಡೆದಿದೆ. ಅದೇ ರೀತಿ ನಿನ್ನೆ ಅಲ್ಲಿನ ಪರಿವಾರ ದೇವಗಳಾದ ಕಲ್ಕೊಡ ಹಾಗೂ ರಕ್ತೇಶ್ವರ ಪರಿವಾರ ದೇವಗಳ ನೇಮೋತ್ಸವ ನಡೆದಿದೆ. ಇಂದು ನೆಕ್ಲಾಜೆ ಕಾಳಿಕಾಂಬಾ ದೇವರ ಮುಂಭಾಗದಲ್ಲಿರುವ ವ್ಯಾಘ್ರ ಚಾಮುಂಡಿ ದೈವದ ನೇಮೋತ್ಸವದ ಪ್ರಯುಕ್ತ ಇಂದು ನೆಕ್ಲಾಜೆ ಗುತ್ತು ಶ್ರೀ ರಾಘವೇಂದ್ರ ಉಪಾಧ್ಯಾಯರ ಮನೆಯಿಂದ ಭಂಡಾರ ಹೊರಟು ಇನ್ನೇನು 6:30 ಗಂಟೆಯಲ್ಲಿಂದ ಭಂಡಾರ ಹೊರಡ್ತದೆ. ನೆಕ್ಲಾಜೆ ದೇವಸ್ಥಾನದ ಒಳಗೆ ಹೋಗಿ ದೇವರಿಗೆ ನಮಸ್ಕಾರ ಎಲ್ಲ ಮಾಡಿ ಅದರ ನಂತರ ವ್ಯಾಘ್ರ ಚಾಮುಂಡಿ ದೇವಸ್ಥಾನಕ್ಕೆ ಭಂಡಾರ ಇಳಿಯುತ್ತದೆ. ಮತ್ತೆ ರಾತ್ರಿ ದೇವಗಳ ನೇಮೋತ್ಸವ ನಡೆದು ನುಡಿ ಎಲ್ಲ ಕೊಟ್ಟು ಎಲ್ಲ ಭಕ್ತಾದಿಗಳೆಲ್ಲ ಪ್ರಸಾದವನ್ನು ಕೊಟ್ಟು ವಿಜೃಂಭಣೆ ನೇಮೋತ್ಸವ ನಡೆಯುತ್ತದೆ. ಈ ನೆಕ್ಲಾಜೆ ಗುತ್ತಿನಿಂದ ಸಾಧಾರಣ 500 ವರ್ಷಗಳಿಂದ ಇಲ್ಲಿಂದ ಬಂದಿರ ಹೋಗ್ತಾ ಇತ್ತು. ಆದರೆ ಮಧ್ಯದಲ್ಲಿ ಸ್ವಲ್ಪ ಸಮಯ ನಿಂತು ಹೋಗಿತ್ತು. ಸಾಧಾರಣ 50 ವರ್ಷದಿಂದ ದೇವಸ್ಥಾನದಲ್ಲಿ ನಡೆದ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತೆ ಇದೇ ಮನೆಯಿಂದ ಹೋಗ್ತಾ ಇದ್ದದ್ದು. ಆದ್ದರಿಂದ ಇಲ್ಲಿಂದಲೇ ಹೋಗಬೇಕು ಎಂದು ಅಲ್ಲಿ ದೇವರ ಸೂಚನೆ ಕೊಟ್ಟ ಪ್ರಕಾರ 50 ವರ್ಷಗಳಿಂದ ಇಲ್ಲಿಂದ ಭಂಡಾರ ಹೋಗ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ಇಲ್ಲಿಂದ ಭಂಡಾರ ಹೊಡೆದು ಇನ್ನೇನು ಅಲ್ಲಿ ಅವರ ಸಮಾಜ ಬಂದವರೆಲ್ಲ ಬಂದು ಅಲ್ಲಿ ಪೂಜೆ ಎಲ್ಲ ಮಾಡಿ ಭಂಡಾರವನ್ನು ತಗೊಂಡು ಹೋಗಿ ಅಲ್ಲಿ ನೇಮೋತ್ಸವವನ್ನು ನಡೆಸ್ತಾರೆ. ಇದು ಒರಿಜಿನಲ್ ಆಗಿ ನಮ್ಮ ಜಾಗವು ರಾಯರ ವಂಶಸ್ಥ. ಇದು ಗುತ್ತು ಸಂಬಂಧ ಮುಂದೆ ಹೇಳಬೇಕು. ಗುತ್ತು ಸಂಬಂಧ ಹೇಳಬೇಕು. ಹೌದೌದು, ಅದು ಮುಂದೆ ಅದು ಮುಂದೆ ರಾಯರ್ ಅಂತ ಹೇಳಿ ಹೊಸಲಾಜೆ ಗುತ್ತು ನಮಗೆ ಒಂದು ಪಾರಂಪರಿಕವಾಗಿ ಬಂದದ್ದು. ನನ್ನ ಅಜ್ಜನವರು ಮಾಡ್ತಾ ಇದ್ರು. ಸುಮಾರು ಎಷ್ಟು ವರ್ಷದಿಂದ ಇದು ಈಗ 50 ವರ್ಷದಿಂದ ಪುನಃ ಪ್ರಾರಂಭ ಆಗಿದೆ. ನಿಂತೋದಲ್ಲ, 500 ವರ್ಷದಿಂದ ಇಲ್ಲಿ 500 ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಹೋಗ್ತಿದ್ದದ್ದು. ಕಾಲಕ್ರಮೇಣ ದೇವಸ್ಥಾನದಲ್ಲಿ ನಿಂತು ಹೋಗಿತ್ತು. ಕ್ರಮೇಣ ಅಲ್ಲಿ ಪ್ರಶ್ನಾ ಚಿಂತನೆ ಮಾಡಿ ಭಂಡಾರ ಹೋಗುದು ನೇಮೋತ್ಸವ ನಿಂತಿತ್ತು. ನೇಮೋತ್ಸವ ಇರಲಿಲ್ಲ, ನೇಮೋತ್ಸವ ನಿಂತು ಹೋಗಿತ್ತು. ಆಮೇಲೆ ಕಾಲಕ್ರಮೇಣ ಒಂದು 50 ವರ್ಷದ ನಂತರ ಅವರಿಗೆ ಅಲ್ಲಿ ಪ್ರಶ್ನಾ ಚಿಂತನೆ ಹಾಗೂ ದನಗಳು ಸಾಯುವಂಥ ವ್ಯವಸ್ಥೆಗಳು ಬಂದಾಗ, ಪ್ರಶ್ನಾ ಚಿಂತನೆಗಳು ಬಂದಾಗ ಹೀಗೆ ಉಪದ್ರದಿಂದ ಒಂದು ಆಗ ಪ್ರಶ್ನೆಯಲ್ಲಿ ಬಂದದ್ದು ನಮ್ಮ ಮನೆಯಲ್ಲೇ ಭಂಡಾರ ಉಂಟು ಅಂತ ಹೇಳುವಂಥದ್ದು. ದೇವಸ್ಥಾನದಲ್ಲಿ ಪ್ರಶ್ನೆ ಆದಾಗ ನಮ್ಮ ಮನೆಯಲ್ಲಿ ಭಂಡಾರ ಉಂಟು ಅಂತ ಬಂದು ವಿಮರ್ಶೆ ಮಾಡಿದಾಗ ಹೌದು, ಉಪ್ಪರಿಗೆಯಲ್ಲಿ ಅಟ್ಟದಲ್ಲಿ ಹಾಕಿದ್ರು ಹಿಂದಿನವರು. ಕಡೆಗೆ ಅದನ್ನೆಲ್ಲ ತೆಗೆದು ಅದು ಒಂದು ತುಂಡಾಗಿ ಎಲ್ಲ ವಿರೂಪವಾಗಿತ್ತು. ಆದರೂ 2 ವರ್ಷ ಅದರಲ್ಲೇ ಭಂಡಾರ ಹೋಗಿ ನಂತರ ಹೊಸ ಆಯುಧಗಳನ್ನು ಮಾಡಿ ಈಗ ಸಮರ್ಪಕವಾಗಿ 50 ವರ್ಷದಿಂದ ಹೋಗ್ತಾ ಇದೆ. ಗ್ರಾಮಕ್ಕೆ ಸಂಬಂಧಪಟ್ಟ ಈ ವ್ಯಾಘ್ರ ಚಾಮುಂಡಿಯ ದೈವ ಇದು. ಹಾಗಾಗಿ ಇದು ನಮ್ಮಲ್ಲಿ ನಾವು ದಿನಾಲ ಪೂಜಿಸಲ್ಪಡುವ, ದಿನಾಲ ನಾವು ಕ್ರಮವಾಗಿ ಪೂಜಿಸ್ತೇವೆ. ಹಾಗಾಗಿ ಈ ಉತ್ತಮ ಶಕ್ತಿಯನ್ನು ಹೊಂದಿದೆ ಈ ದೈವವು ಹೇಳುವುದಕ್ಕೆ ನಾನು ಸಂತೋಷ ಪಡ್ತೇನೆ. ಧನ್ಯವಾದಗಳು.